ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನ್ನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಸ್ತೇನಹಳ್ಳಿ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯದ ವೀರಭದ್ರ ಸ್ವಾಮಿ ದೇವಾಲಯದ ಜಯಂತ್ಯುತ್ಸವದ ಅಂಗವಾಗಿ ರುದ್ರಾಭಿಷೇಕ ಮತ್ತು ವಿವಿಧ ಹೋಮ ಹಾಗೂ ವಿಶೇಷ ಪೂಜೆ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಸ್ವಾಮಿಗೆ ಹಾಗೂ ದೇವಾಲಯಕ್ಕೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಹಾಗೆಯೇ ವೀರಗಾಸೆ ಮತ್ತು ಪಲ್ಲಕ್ಕಿ ಉತ್ಸವವನ್ನು ರಾಜ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಲಾಯಿತು ಹಾಗೂ ಭಕ್ತಾದಿಗಳಿಗೆ ಅನ್ನ ದಾಸೋಹ ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ರಾಜಾಪುರ ಮಠದ ರಾಜೇಶ್ವರ ಶಿವಾಚಾರ್ಯ ಸ್ವಾಮಿಗಳು, ಗಣ್ಯರು ಹಾಗೂ ವೀರಭದ್ರ ದೇವಾಲಯದ ಟ್ರಸ್ಟ್ ಪದಾಧಿಕಾರಿಗಳು, ಅರ್ಚಕ ವೃಂದ, ಭಕ್ತರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ರು. ವೀರಭದ್ರ ಮಹಾಂಬಜೆ ಅಲರೇ ಎದರಿಸುವವರು ಹಲವರು, ಎದರಿಕೊಳ್ಳುವವರು ಕೆಲವರು. ಎದರಿಸುವವರು ಹಲವರು, ಎದರಿಕೊಳ್ಳುವವರು ಕೆಲವರು. ಎದರದೆ ನಿಂತವರು ವೀರಭದ್ರೇಶ್ವರನ ಭಕ್ತರು, ವೀರಶೈವರು. ಶೈವರ ಕುಲತಿಲಕ ವೀರಭದ್ರೇಶ್ವರ ದಾವರಗಳಿಗೆ ವಂದಿಸುತ್ತ ವಾದ್ಯ ವೈಭವಗಳನ್ನ ಎಂತ ನಡೆಸುತ್ತಿದ್ದಾರೆ.
ಮಾಸ್ತೇನಹಳ್ಳಿ ಶ್ರೀ ಕ್ಷೇತ್ರ ವೀರಭದ್ರಸ್ವಾಮಿ ದೇವಾಲಯದಲ್ಲಿ 5 ವರ್ಷಗಳಿಂದ ಶ್ರೀ ವೀರಭದ್ರಸ್ವಾಮಿ ದೇವಸ್ಥಾನದ ಜಯಂತಿಯನ್ನು ವೀರಭದ್ರಸ್ವಾಮಿಯ ಕೃಪೆಯಿಂದ ಆಚರಿಸಿ ವಿಜೃಂಭಣೆಯಾಗಿ ನಡೆಸಿಕೊಂಡು ಬಂದಿರುತ್ತೇವೆ. ಈ ವರ್ಷ ಅತಿಯಾದ ಪ್ರೋತ್ಸಾಹ ಸಿಕ್ಕಿ ಬಹಳ ವಿಜೃಂಭಣೆಯಿಂದ ಈ ಕಾರ್ಯವನ್ನು ಮಾಡುತ್ತಿರೋದಕ್ಕೆ ಗ್ರಾಮಸ್ಥರು, ವೀರಭದ್ರಸ್ವಾಮಿ ದೇವಸ್ಥಾನದ ಅರ್ಚಕ ವೃಂದದವರು, ವೀರಭದ್ರಸ್ವಾಮಿ ಟ್ರಸ್ಟ್ ಹಾಗೂ ವೀರಭದ್ರಸ್ವಾಮಿ ದೇವಸ್ಥಾನದ ನೌಕರ ವರ್ಗದವರು ಅತಿಯಾಗಿ ಸಹಕರಿಸಿದ್ದಾರೆ. ಹಾಗೂ ಪತ್ರಕರ್ತರು ಹಾಗೂ ಭಕ್ತಾದಿಗಳು ಸಹಕರಿಸಿರ್ತಾರೆ. ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ನಾವು ವೀರಭದ್ರಸ್ವಾಮಿಯ ದೇವರ ಸೇವೆಯನ್ನು ಮಾಡಿ ಕೃಪೆಗೆ ಪಾತ್ರರಾಗಬೇಕಾಗಿರುತ್ತದೆ. ನಿಮ್ಮೆಲ್ಲರ ಪ್ರೋತ್ಸಾಹವೇ ನಮಗೆ ಸಂತೋಷ ಹಾಗೂ ಶ್ರೀರಕ್ಷೆ. ಬೆಳಿಗ್ಗೆ ರುದ್ರಾಭಿಷೇಕದ ನಂತರ ಪ್ರಾರಾಂಗಣ ಉತ್ಸವ, ರುದ್ರಾಭಿಷೇಕ, ಹೋಮ, ಹವನ ಎಲ್ಲವೂ ಆದ ನಂತರ ತೀರ್ಥ ಪ್ರಸಾದ ವಿನಿಯೋಗ ಆಯಿತು. ಈಗ ವೀರಭದ್ರ ಸ್ವಾಮಿಯ ಪಲ್ಲಕ್ಕಿ ಉತ್ಸವ, ವೀರಗಾಸೆ, ನೃತ್ಯ ಎಲ್ಲವನ್ನು ದೀಪಾಲಂಕೃತ ಮಂಟಪದಲ್ಲಿ ಊರಿನ ಸುತ್ತಲೂ ಮೆರವಣಿಗೆ ಈಗ ಹೊರಟಿದ್ದೇವೆ. ಅದಕ್ಕೆ ಎಲ್ಲ ಭಕ್ತಾದಿಗಳು ಸಹಕರಿಸಿ ಮುಂದಿನ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗೋದಕ್ಕೆ ಅನುಕೂಲ ಮಾಡಿಕೊಡಬೇಕು. ಎಲ್ಲರೂ ಪ್ರಸಾದ ಸ್ವೀಕರಿಸಿ ನಂತರ ತೆರಳಬೇಕು ಅಂತೇಳಿ ತಮ್ಮನ್ನು ಸ್ನೇಹಿತರಿಂದ ಪ್ರಾರ್ಥಿಸುತ್ತೇವೆ. ಪುರಾತನ ಕಾಲದ 800 ವರ್ಷಗಳ ಇತಿಹಾಸವಿಲ್ಲ ಈ ದೇವಸ್ಥಾನದಲ್ಲಿ. ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ವೀರಭದ್ರ ಸ್ವಾಮಿ ಜಯಂತ್ಯೋತ್ಸವ ಇಡೀ ಕರ್ನಾಟಕಾದ್ಯಂತ ಆಚರಿಸ್ತಾ ಇದ್ದೀವಿ. ಅದರಲ್ಲಿ ನಾವು ವಿಶೇಷವಾಗಿ ಆನೇಕಲ್ ತಾಲೂಕಿನ ಏಕೈಕ ವೀರಭದ್ರ ಸ್ವಾಮಿ ಏಕಾಂಗಿ ವೀರಭದ್ರ ಸ್ವಾಮಿ ಉತ್ಸವ ಇವತ್ತು ಹಮ್ಮಿಕೊಂಡಿದ್ದೀವಿ. ನಾವು ಟ್ರಸ್ಟು ಮತ್ತು ಅರ್ಚಕರು ಹಾಗೂ ಗ್ರಾಮಸ್ಥರು ಎಲ್ಲೂ ಸೇರಿ ಈ ದಿನ ವಿಜೃಂಭಣೆಯಿಂದ 5ನೇ ವರ್ಷದ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಮಾಡಬೇಕು ಅಂತ ಎಲ್ಲರೂ ನಾವು ಮೊದಲೇ ಮಾತಾಡಿದ್ವಿ. ಅದರಂತೆ ಇವತ್ತು ಎಲ್ಲರೂ ಬೆಳಗ್ಗೆ ರುದ್ರಹೋಮ ಆಯಿತು. ಅದಾದಮೇಲೆ ಬಲಿಪೂಜೆ, ಆಮೇಲೆ ವೀರಭದ್ರ ಸ್ವಾಮಿಗೆ ಏಕವಾರ ರುದ್ರಾಭಿಷೇಕ, ಆಮೇಲೆ ಅದಾದ ನಂತರ ಪ್ರಸಾದ ವಿನಿಯೋಗ ಎಲ್ಲ ಈ ಕ್ಷೇತ್ರದ ಇದು ರಾಜಾಪುರ ಸಂಸ್ಥಾನ ಮಠದ ಶ್ರೀಗಳು ರಾಜೇಶ್ವರ ಶಿವಾಚಾರ್ಯರು ಆಗವರಿಸಿ ಪೂರ್ಣಾವತಿಯನ್ನು ನೀಡಿರುತ್ತಾರೆ. ಈ ಹೋಮ ಎಲ್ಲ ಚೆನ್ನಾಗಿ ನಡೆದಿದೆ. ಹಾಗೂ ಇದೇ ಥರ ಮುಂದಿನ ನಡ್ಕೊಂಡೋಗಲಿ ಅಂತ ಹೇಳ್ತಾ ನಾವು ಈ ಕ್ಷೇತ್ರ ಇನ್ನೂ ಚೆನ್ನಾಗಿ ಡೆವಲಪ್ಮೆಂಟ್ ಆಗಲಿ, ಇಲ್ಲಿ ನಿತ್ಯ ದಾಸೋಹ, ನಿತ್ಯ ರುದ್ರಾಭಿಷೇಕ ನಡೀತದೆ. ಹಾಗೆ ಈ ಕ್ಷೇತ್ರ ಇನ್ನೂ ಬೆಳವಣಿಗೆ ಆಗಲಿ ಅಂತ ಹೇಳ್ತಾ ನಮ್ಮ 2 ಮಾತುಗಳು ವಿರಾಮ ಹೇಳ್ತಾ ಇದ್ದೇವೆ. ತ್ರೈಲೋಕ್ಯ ಸಂಪದಂ ಲೇಖಾಯ ಸಂಲೇಖಾನ ವಿತ್ತಹೆ ಸಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೆ. ಆದಿಜಗದ್ಗುರು ಪಂಚಾಚಾರ್ಯಗಳನ್ನು ಸ್ಮರಿಸುತ್ತಾ ವರಗುರು ವೀರಭದ್ರೇಶ್ವರ ಕೇತನನಾದಂಥ ವೀರಭದ್ರೇಶ್ವರ ಅನಾದಿ ಕಾಲದಿಂದಲೂ ಈ ವೀರಭದ್ರೇಶ್ವರ ಮಾಸ್ತೇನಹಳ್ಳಿ ನೆಲೆಗೊಂಡಿದ್ದಾನೆ. ಈ ಮಾಸ್ತೇನಹಳ್ಳಿ ವೀರಭದ್ರೇಶ್ವರ ಟ್ರಸ್ಟು ಹಾಗೂ ವೀರಭದ್ರೇಶ್ವರ ಅರ್ಚಕರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ಅನೇಕ ಅಭಿವೃದ್ಧಿ ಕಾರ್ಯಗಳು ನೆರವೇರಿದೆ. ಅದೇ ರೀತಿಯಾಗಿ ವೀರಭದ್ರೇಶ್ವರ ಜಯಂತಿಯನ್ನು 5ನೇ ವರ್ಷವನ್ನು ಆಚರಿಸಿದ್ದೇವೆ. ಈ ವೀರಭದ್ರೇಶ್ವರ ಜಯಂತಿಯಾಗಿ ಈ ಸುತ್ತಮುತ್ತಲಿನ ಗ್ರಾಮಸ್ಥರು, ಭಕ್ತರು ಹಾಗೂ ಸೇವಾ ಸಮಿತಿಯ ಟ್ರಸ್ಟು ಹಾಗೂ ವೀರಭದ್ರೇಶ್ವರ ಅರ್ಚಕರ ವೃಂದ ಎಲ್ಲರಿಗೂ ಹಾಗೂ ನಾಡಿನ ಸಮಸ್ತ ಜನರಿಗೆ ಆಯುಷ್ಯು, ಆರೋಗ್ಯ, ಸಮೃದ್ಧಿ, ಮಳೆ, ಬೆಳೆ ಆಗಿ ರಾಜ್ಯಕ್ಕೆ ಸಕಲ ಅನುಕೂಲವಾಗಲಿ ಎಂದು ಆ ವೀರಭದ್ರೇಶ್ವರನನ್ನು ಪ್ರಾರ್ಥಿಸಿ ಆ ವೀರಭದ್ರೇಶ್ವರ ಜಯಂತಿಯ ಮಹೋತ್ಸವಕ್ಕೆ ತಮ್ಮೆಲ್ಲರಿಗೂ ಹಾಗೂ ಇಲ್ಲಿ ಸೇರಿರುವ ಭಕ್ತಾದಿಗಳು ಹಾಗೂ ನಮ್ಮ ವೀರಭದ್ರೇಶ್ವರ ಸೇವಾ ಟ್ರಸ್ಟು ಹಾಗೂ ಅರ್ಚಕರು ಹಾಗೂ ಗ್ರಾಮಸ್ಥರಿಗೂ ಈ ದಿನದ ನನ್ನಿಂದ ಒಂದು ಶುಭಾಶಯವನ್ನು ಕೋರುತ್ತಿದ್ದೇನೆ. ಒಂದೇ ರೇಣುಕಂ. ಮಾಸ್ತೇನಹಳ್ಳಿಯ ಶ್ರೀ ವೀರಭದ್ರ ಸ್ವಾಮಿ ದೇವಸ್ಥಾನದ ಒಂದು ಆವರಣದಲ್ಲಿ ಈ ದಿನ ನಮ್ಮ ರಾಜೇಶ್ವರ ಶಿವಾಚಾರ್ಯ ಸ್ವಾಮಿಗಳ ಒಂದು ಆಶೀರ್ವಾದಗಳೊಂದಿಗೆ ಹಾಗೂ ರೇಣುಕಾ ಶಿವಾಚಾರ್ಯ ಸ್ವಾಮಿಗಳ ಆಶೀರ್ವಾದಗಳೊಂದಿಗೆ ನಮ್ಮ ದೇವಸ್ಥಾನದ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು ಹಾಗೂ ನಿರ್ದೇಶಕರು ಹಾಗೂ ಎಲ್ಲ ನಮ್ಮ ಅರ್ಚಕರ ವೃಂದದವರಿಂದ ಹಾಗೂ ನಮ್ಮ ಎಲ್ಲ ಗ್ರಾಮಸ್ಥರಿಂದ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳಿಂದ ಈ ದಿನ ನಮ್ಮ ಶ್ರೀ ವೀರಭದ್ರ ಸ್ವಾಮಿಯ ಜಯಂತ್ಯೋತ್ಸವವನ್ನು ನಾವು ಈ ವರ್ಷ 5ನೇ ವರ್ಷ ನಮ್ಮ ಗ್ರಾಮದಲ್ಲಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಈ ಬಾರಿ ಒಂದು ಗ್ರಾಮಸ್ಥರ ಹಾಗೂ ಭಕ್ತಾದಿಗಳ ಸಹಕಾರದಿಂದ ನಮ್ಮ ಅಧ್ಯಕ್ಷರ ಹಾಗೂ ಪದಾಧಿಕಾರಿಗಳ ಹಾಗೂ ಎಲ್ಲರೂ ಅಧ್ಯಕ್ಷರಾದಂಥ ಜಯರಾಜವರ ಸಹಕಾರದಿಂದ ಹಾಗೂ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳ ಸಹಕಾರದಿಂದ ಹಾಗೂ ನಮ್ಮ ಅರ್ಚಕ ವೃಂದದ ಸಹಕಾರದಿಂದ ಹಾಗೂ ಗ್ರಾಮಸ್ಥರ ಸಹಕಾರದಿಂದ ತುಂಬ ವಿಜೃಂಭಣೆಯಿಂದ ಇವತ್ತು ನಡ್ಕೊಂಡು ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಈ ಒಂದು ಜಯಂತ್ಯೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ನಮ್ಮೆಲ್ಲ ಗ್ರಾಮಸ್ಥರು ಕೂಡ ಸಹಕಾರ ಕೊಡ್ತಾರೆ ಅನ್ನೋದು ನಮ್ಮ ಅಭಿಲಾಷೆ. ಹಾಗೆ ಇವತ್ತು ಏನು ಹೋಮ ಹವನ ತುಂಬ ಅದ್ಧೂರಿಯಾಗಿ ನಡೆಯಿತು. ಹಾಗೆ ಇವತ್ತು ನಮ್ಮ ತುಮಕೂರು ವೀರೇಶ್ ಅವರು ಕೂಡ ಇವತ್ತು ನಮ್ಮ ವೀರಗಾಸೆ ನೃತ್ಯವನ್ನು ಮಾಡಲಿಕ್ಕೆ ಇಲ್ಲಿ ಆಗಮಿಸಿದ್ದಾರೆ. ಅವರು ಕೂಡ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದನ್ನು ನಮ್ಮ ರಾಜಬೀದಿಯಲ್ಲಿ
ಒಂದು ಪಲ್ಲಕ್ಕಿ ಉತ್ಸವ ಜೊತೆಗೆ ವೀರಗಾಸೆ ನೃತ್ಯೋತ್ಸವ ಕೂಡ ನಡೀತಾ ಇದೆ. ಇದಕ್ಕೆಲ್ಲ ಸಹಕರಿಸಿದಂಥ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಗುರುಪ್ರಿಯ ನಮಃ. ಶ್ರೀ ವೀರಭದ್ರೇಶ್ವರ ಮಹಾರಾಜ್ ಕಿ ಜೈ. ಅನಾದಿ ಕಾಲದಿಂದಲೂ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವರು ನೆಲೆಸಿದ್ದು ಸತತ 5 ವರ್ಷಗಳಿಂದ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಜಯಂತ್ಯೋತ್ಸವವನ್ನು ಆಚರಿಸಿದ್ದೇವೆ. ಈ ದಿನ ಶ್ರೀ ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ ರುದ್ರಹೋಮ, ನಾಂದಿ ಕಲಶ ಪೂಜೆಗಳು ಮತ್ತು ರುದ್ರಾಭಿಷೇಕ ಮತ್ತು ರಾಜೇಪುರ ಶ್ರೀಗಳಿಂದ ಹೋಮಕ್ಕೆ ಪೂರ್ಣಾವತಿ ಮತ್ತು ಸಂಜೆ ವೀರಗಾಸೆ ಮತ್ತು ಪಲ್ಲಕ್ಕಿ ಉತ್ಸವಗಳೊಂದಿಗೆ ಈ ದಿನ ವೀರಭದ್ರ ಸ್ವಾಮಿ ಜಯಂತಿಯು ಬಹಳ ವಿಜೃಂಭಣೆಯಿಂದ ನಡೆಯುತ್ತಿದ್ದು ಭಕ್ತಾದಿಗಳು, ಟ್ರಸ್ಟಿನವರು, ಅರ್ಚಕರು, ಗ್ರಾಮಸ್ಥರು ಈ ಸಮಾರಂಭಕ್ಕೆ ಸಂಪೂರ್ಣ ಪ್ರೋತ್ಸಾಹ ನೀಡಿ ಕಾರ್ಯಕ್ರಮ ಯಶಸ್ವಿಗೊಳಿಸುತ್ತಾರೆ. ಎಲ್ಲರಿಗೂ ಧನ್ಯವಾದಗಳು.